ರಂಜು ಹಿಂದೆ ಬಾ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಶಿಕ್ಷಣ ಸಚಿವರು ಕನ್ನಡ ಮಾಧ್ಯಮ ಶಾಲೆ, ಕನ್ನಡ ಮಾಧ್ಯಮ ಶಾಲೆ, ಕನ್ನಡ ಮಾಧ್ಯಮ ಶಾಲೆ, ಶಿಕ್ಷಣ ಸಚಿವರು, ಶಿಕ್ಷಣ ಸಚಿವರು ಬೇಕೇ ಬೇಕು, ಬೇಕೇ ಬೇಕು. ಶಿಕ್ಷಣ ಸಚಿವರು, ಶಿಕ್ಷಣ ಸಚಿವರು ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಕನ್ನಡ ಶಾಲೆ, ಕನ್ನಡ ಶಾಲೆ ಬೇಕೇ ಬೇಕು. 1995 ಕನ್ನಡ ಶಾಲೆಗಳಿಗೆ, 1995 ನಂತರ ಕನ್ನಡ ಶಾಲೆಗಳಿಗೆ ಅಯ್ಯಯ್ಯೋ 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 ಕನ್ನಡ ಶಾಲೆ ಕನ್ನಡಕ್ಕೆ ಬೇಕು, ಕನ್ನಡ ಶಾಲೆ, ಕನ್ನಡ ಶಾಲೆ ಬೇಕೇ ಬೇಕು, ಬೇಕೇ ಬೇಕು, ಕನ್ನಡ ಶಾಲೆ. ಆತ್ಮೀಯರೇ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆ. ನಾವು ಈಗ ಕರ್ನಾಟಕದಲ್ಲಿದ್ದೇವಾ ಪಾಕಿಸ್ತಾನದಲ್ಲಿದ್ದೇವಾ ಅಂತ ನಮಗೆ ಅನುಮಾನ ಆಗ್ತಾ ಇದೆ. ಈ ಪ್ರಶ್ನೆ ನೀವು ಯಾಕೆ ಕೇಳ್ತಾ ಇದ್ದೀರಿ ಸರ್ ಅನ್ಬೋದೇನೋ ನೀವು. ಯಾಕಪ್ಪ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆ ಉಳಿಬೇಕಾದ್ರೆ, ಕನ್ನಡ ಭಾಷೆ ಉಳಿಬೇಕಾದ್ರೆ ನಾವು ಕನ್ನಡ ಶಾಲೆಯನ್ನು ಮೊದಲು ಉಳಿಸ್ಬೇಕು. ಆದರೆ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ, ಪ್ರಾಧಿಕಾರ ಮಾಡ್ತೀವಿ, ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದ್ದೇವೆ. ಆದರೆ ಇದು ಯಾವುದರಿಂದನೂ ಸರ್ಕಾರದಲ್ಲಿ ನಾವು ಕನ್ನಡವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ ಇರೋದು ಒಂದೇ ಒಂದು ಮಾರ್ಗ, ಕನ್ನಡ ಶಾಲೆಗಳನ್ನು ಉಳಿಸುವುದರಿಂದ. 1995 ನಂತರ ಪ್ರಾರಂಭವಾದಂಥ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳು ಈವರೆಗೆ 30 ವರ್ಷ ಆಗಿದ್ದಾವೆ. ನಿರಂತರವಾಗಿ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಶಿವಮೊಗ್ಗ ಎಲ್ಲ ಭಾಗದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ. ಇಷ್ಟಾದರೂ ಬರೀ ಮೂಗಿಗೆ ತುಪ್ಪ ಸಾರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲ ಸರ್ಕಾರಗಳು. ಆದರೆ ಈಗಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಂದ ಮೇಲೆ ಈ ಕನ್ನಡ ಭಾಷೆಯನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಕಳೆದ ಅವಧಿನಲ್ಲಿ ಭರವಸೆ ಕೊಟ್ಟಿದ್ರು. ಆದರೆ 2.5 ವರ್ಷ ಆದರೂ ನಾವು ಭೇಟಿ ಮಾಡ್ತಾನೆ ಇದ್ದೇವೆ, ಮಾಡ್ತೇವೆ ಅನ್ನೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ, ಇನ್ನೂ ಮಾಡಿಲ್ಲ. ಇದರ ಜೊತೆಗೆ ಪೂರಕವಾಗಿ ನಮ್ಮ ಶಿಕ್ಷಣ ಸಚಿವರು ಕನ್ನಡದ ಮೇಲೆ ನಮ್ಗೆ ಅಪಾರವಾದಂಥ ಅಭಿಮಾನ ಇದೆ, ಕನ್ನಡ ಶಾಲೆ ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ, ನಮಗೆ ಕನ್ನಡ ಉಳಿಸುವಂಥ ಶಾಲೆಗಳಿಗೆ ಮಕ್ಕಳು ಕಳಿಸ್ತಿದಾರಲ್ಲ ಪೋಷಕರು, ಅದು ನಮಗೆ ತುಂಬ ಖುಷಿ ತರ್ತಾ ಇದೆ ಅಂತೇಳಿ ಸೆಸ್ನಲ್ಲೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ. ಆದರೆ ಈವರೆಗೆ ಅದು ಯಾವುದೇ ಚಾಲನೆ ಆಗಲಿಲ್ಲ. 2 ವರ್ಷ ಕಳೆದಿದೆ. ಕನ್ನಡ ಶಾಲೆಗಳು ದಿನೇ ಮುಚ್ಚುತ್ತಾ ಹೋಗ್ತಾ ಇದ್ದಾವೆ. ಆದರೆ ಸರ್ಕಾರದಿಂದಲೇ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೀತಿದ್ದಾರೆ. ಇನ್ನು ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಉಳಿಯುವುದಾದರೂ ಹೇಗೆ? ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ಕನ್ನಡ ಭಾಷೆಯನ್ನು ಉಳಿಸಬೇಕಾದ್ರೆ ಮೊದಲು ಕನ್ನಡ ಶಾಲೆಗೆ ಅನುದಾನವನ್ನು ಕೊಟ್ಟು, ಕನ್ನಡ ಶಾಲೆಯ ಶಿಕ್ಷಕರಿಗೆ ವೇತನಾನುದಾನವನ್ನು ಬಿಡುಗಡೆ ಮಾಡಿ, ಕೆಲವರು ನಿವೃತ್ತಿ ಆಗಿದ್ದಾರೆ, ಕೆಲವರು ನಿವೃತ್ತಿ ಅಂಚಿನಲ್ಲಿದ್ದಾರೆ, ಕೆಲವರಿಗೆ ವಯಸ್ಸಾಗ್ತಾ ಬಂದಿದೆ, ಕೆಲವರು ಮದುವೆ ಆಗಿಲ್ಲ, ನನಗೆ ಅನುದಾನ ಸಿಕ್ಕಿಲ್ಲ ಅಂತೇಳಿ ಮದುವೆ ಆಗಿಲ್ಲ. ಇವೆಲ್ಲದಕ್ಕಿಂತ ದುರಂತ ನಮ್ಮ ಕನ್ನಡ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಇವರು ಅನುದಾನ ರಹಿತ ಶಾಲೆ ಅನ್ನುವಂದೇ ಒಂದು ಹಣೆಪಟ್ಟಿಯಿಂದ ಸರ್ಕಾರದ ಯಾವುದೇ ಸೌಲಭ್ಯಗಳು ಆ ಕಡುಬಡ ಮಕ್ಕಳಿಗೆ ದೊರೀತಾ ಇಲ್ಲ. ಈ ಎಲ್ಲ ಅನ್ಯಾಯಗಳು ಈ ನವೆಂಬರ್ ತಿಂಗಳಲ್ಲಿ ನೋಡಿ ಎಲ್ಲ ಕಡೆ ಕನ್ನಡ ಬಾವುಟ ರಾರಾಜಿಸ್ತದೆ. ನವೆಂಬರ್ ಮುಗಿತಾ ಇದ್ದಂಗೆ, 30 ಕಳೀತಾ ಇದ್ದಂಗೆ ಈ ಬಾವುಟ ಎಲ್ಲ ಮನೆ ಸೇರ್ತಾರೆ. ಮುಂದೆ ಇನ್ನೂ 1 ವರ್ಷದ ತನಕ ಇದರ ಸುದ್ದಿ ಏನೂ ಇರೋದಿಲ್ಲ. ನಮ್ಮ ಡಿಮ್ಯಾಂಡ್ಸ್ ಒಂದೇ ಸರ್, ಕನ್ನಡ ಶಾಲೆಗಳನ್ನು ಉಳಿಸಿ. 1995 ನಂತರ ಪ್ರಾರಂಭವಾದಂಥ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ 30 ವರ್ಷ ಆಗಿದೆ, ಇನ್ನೂ ಅನುದಾನವನ್ನು ಕೊಟ್ಟಿಲ್ಲ. ಈ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟು
ಕನ್ನಡ ಶಾಲೆಯನ್ನು ಉಳಿಸಿ ಕನ್ನಡ ಭಾಷೆಯನ್ನು ಬೆಳೆಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಿಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ನಾನು ಕೈ ಮುಗಿದವ್ರನ್ನ ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಇವತ್ತು ಅಹೋರಾತ್ರಿ ಇಟ್ಕೊಂಡಿದ್ದೇವೆ. ನಾವೀಗಾಗಲೇ ಎಲ್ಲ ಕಡೆ ಬರೀ ಧರಣಿಯನ್ನಷ್ಟೇ ಮಾಡ್ತಾ ಇದ್ದೋ. ಈಗ ಶಿಕ್ಷಣ ಸಚಿವರೇ ನಮ್ಮ ಪರವಾಗಿದ್ದಾರೆ. ನಾನು ಅನುದಾನವನ್ನು ಕೊಡ್ತೇನೆ, ಇದ್ರಲ್ಲಿ ನಂದು ಯಾವುದೇ ತಕರಾರಿಲ್ಲ. ನನಗೆ ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದು. ಆಗಿದ್ಮೇಲೆ ನಿಮಗೆ ತಕರಾರು ಇಲ್ಲದೆ ಹೋದ್ಮೇಲೆ ನೀವು ಯಾಕೆ ನಮಗೆ ಅನುದಾನವನ್ನು ಕೊಡ್ತಾ ಇಲ್ಲ? ಎಲ್ಲವನ್ನು ಕೊಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಎಲ್ಲ ಭಾಗ್ಯಗಳನ್ನು ಕೊಟ್ಟಂತ ಸರ್ಕಾರ ಸಿದ್ದರಾಮಯ್ಯನವರು ನಮ್ಗೆ ಯಾಕೆ ಅನುದಾನ ಭಾಗ್ಯವನ್ನು ಕೊಡಲಿಲ್ಲ ಅಂತೇಳಿ ಈ ದಿನ ಅಹೋರಾತ್ರಿ ಇಲ್ಲೇ ಕುಳಿತು ಶಿಕ್ಷಣ ಸಚಿವರು ಬಂದು ನಮ್ಗೆ ಅನುದಾನ ಕೊಟ್ಟು ಕಳಿಸ್ತೀವಿ ಎನ್ನುವಂತ ಒಂದು ವಾಗ್ದಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಅಲ್ಲಿ ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತೀವೋ ಅದೇ ರೀತಿ ಚಾಮರಾಜನಗರದಿಂದ ಬೀದರ್ ತನಕ ಎಲ್ಲ ಜಿಲ್ಲೆಯಿಂದ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಗಳು ಬಂದಿದ್ದಾರೆ. ಇನ್ನು ಬರೋರಿದ್ದಾರೆ. ಈ ರಾತ್ರಿ ನನಗಂಗೂ ಕೆಲವು ಪ್ರಶ್ನೆ ಮಾಡೋರು, ಅಯ್ಯೋ ಸಾರ್ ಇಲ್ಲೆಲ್ಲ ಚಳಿ, ಕೊರಿ ಚಳಿ, ಯಾವ ಚಳಿ ಆದರೂ ಸರಿ 30 ವರ್ಷ ನಾವು ಜೀವನ ಕಳ್ಕೊಂಡಿದ್ದೇವೆ. ಇವತ್ತು ಒಂದು ದಿನ ಕಳ್ಕೊಂಡ್ರೆ ಏನೂ ಆಗೋದಿಲ್ಲ ಅನ್ನೋ ನಿಟ್ಟಲ್ಲಿ ನಮ್ಮ ಪ್ರಯತ್ನ ಇವತ್ತು ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಏನು ನೀವೆಲ್ಲ ಕನ್ನಡ ನ್ಯೂಸ್ ಫಸ್ಟ್ ಕನ್ನಡ ಎಲ್ಲ ಇದ್ದೀರಿ, ನೀವೆಲ್ಲ ಚಾನೆಲ್ನವರು ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದೀರಿ. ಇವತ್ತು ಹೆಚ್ಚಿನ ಸಹಕಾರವನ್ನು ಕೊಟ್ಟು ಈ ಸುದ್ದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳುಹಿಸಿ ಇದಕ್ಕೊಂದು ಮುಕ್ತಿಯನ್ನು ಆಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಸಂಘಟನೆ ಪರವಾಗಿ ತಮ್ಮನ್ನು ವಿನಂತಿ ಮಾಡ್ತೇನೆ. ನನ್ನ ಹೆಸರು ಜಿ ಸಿ ಶಿವಪ್ಪ, ರಾಜ್ಯ ಒಕ್ಕೂಟದ ಅಧ್ಯಕ್ಷರು.